ಈ 7 ರೂಲ್ಸ್ನ ಫಾಲೋ ಮಾಡಿ ನೀವು 2026 ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ದ ಫಸ್ಟ್ ಪಾಯಿಂಟ್ ಈಸ್ ಕಟ್ ದ ನಾಯ್ಸ್. ನೀವು ಯಾವುದೋ ಸೋಷಿಯಲ್ ಮೀಡಿಯಾ ಯಾವುದೋ ಯೂಸ್ ಮಾಡತ್ತಿದ್ರೆ ಅಂದ್ರೆ 90 ಡೇಸ್ವರೆಗೂ ಎಲ್ಲ ಸೋಷಿಯಲ್ ಮೀಡಿಯಾನ ಕಟ್ ಮಾಡಿರಿ. ನೀವು ನಿಮ್ಮ ಟ್ರೇಡಿಂಗ್ನ ನಾಲೆಜ್ ಎಕ್ಸ್ಪೀರಿಯನ್ಸ್ ಮಾಡ್ಕೋ ಸಂಬಂಧ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ದ ಸೆಕೆಂಡ್ ಪಾಯಿಂಟ್ ಈಸ್ ಬ್ಯಾಕ್ ಟೆಸ್ಟ್ ಆ್ಯಂಡ್ ಮಾಸ್ಟರ್ ಒನ್ ಸೆಟಪ್ ಚೂಸ್ ಮಾಡಿರಿ. ಯಾವ್ದು ಬೇಕಾದಿರಲಿ ಅದು ನಿಮಗೆ ಕಂಫರ್ಟೇಬಲ್ ಆಗಂತದ. ಮತ್ತು ಆ ಸೆಟಪ್ನ ನೀವು ಕಂಟಿನ್ಯೂ ಬ್ಯಾಕ್ ಟೆಸ್ಟ್ ಮಾಡಿರಿ. ಒಂದು ಚಾರ್ಟ್ ತೊಗೋರಿ, ನೀವು ಅದರೊಂದು 1-2 ವರ್ಷ ಚಾರ್ಟ್ ತೊಗೊಂಡು ಕಂಟಿನ್ಯೂ ಬ್ಯಾಕ್ ಟೆಸ್ಟ್ ಮಾಡ್ಕೊತ ಹೋಗ್ರಿ. ಅಲ್ಲಿ ನಿಮ್ದು ಮಿಸ್ಟೇಕ್ಗಳು ಗೊತ್ತಾಗ್ತಾವೆ. ಅಲ್ಲಿ ನಿಮ್ಮ ಮಿಸ್ಟೇಕ್ಗಳಿಂದ ನೀವು ಕಲಿತಾ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ದ ಥರ್ಡ್ ಪಾಯಿಂಟ್ ಈಸ್ ಡೈಲಿ ಒಂದು ಟ್ರೇಡ್ ತೊಗೋದು. ಒಂದು ಟ್ರೇಡ್ಗಿಂತ ಹೆಚ್ಚು ಡೈಲಿ ಟ್ರೇಡ್ ತೊಗೊಳ್ಳೋಂತಿಲ್ಲ. ಫೋರ್ತ್ ಪಾಯಿಂಟ್ ರಿಸ್ಕ್ 1% ಆ್ಯಟ್ ಟ್ರೇಡ್. ನೀವು ಯಾವುದೇ ಟ್ರೇಡ್ ತೊಗೋರಿ ಅದ್ರಾಗ ಓನ್ಲಿ 1% ರಿಸ್ಕ್ ಇರಬೇಕು. 1%ಗಿಂತ ಜಾಸ್ತಿ ರಿಸ್ಕ್ ಇರಬಾರ್ದು. ಸ್ವಲ್ಪ ಫಿಸಿಕಲಿ ಅಂದ್ರೆ ನೀವು ನಿಮ್ಮ ಬಾಡಿನ ಫಿಸಿಕಲಾಗಿ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮೆಂಟಲಿ ಅಂದ್ರೂ ಆ ಸ್ಟ್ರೆಸ್ನ ಹೊರಗೆ ತೆಗಿ ಸಂಬಂಧ ನೀವು ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ತೊಗೋರಿ. ನೀವು ಅಥವಾ ವಾಕಿಂಗ್ ಮಾಡ್ಬೋದು, ಕ್ರಿಕೆಟ್ ಆಡ್ಬೋದು, ಜಿಮ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ಜಿಮ್ ಮಾಡೋದು ಎಲ್ಲರಿಗೂ ಬೆಟರ್ ಅಂತ ನಂದು ಪರ್ಸ್ನಲ್ ಒಪಿನಿಯನ್. ಸಿಕ್ಸ್ತ್ ಪಾಯಿಂಟ್ ಈಸ್ ಮೆಂಟಲ್ ಎಕ್ಸಸೈಸ್ ಮಾಡೋ ಸಂಬಂಧ ನೀವು 1-2 ಎಕ್ಸಸೈಸ್ ಮಾಡ್ಬೋದು. ಅದು ಯಾವುದಂದ್ರೆ ಒಂದು ಚೆಸ್ ಆಡ್ಬೋದು, ಇನ್ನೊಂದು ಬುಕ್ಸ್ ಓದ್ಬೋದು. ಇದರಿಂದ ನಿಮ್ಮ ಮೈಂಡ್ ಟ್ರೈನ್ ಆಗ್ತೈತಿ. ದ ಲಾಸ್ಟ್ ಪಾಯಿಂಟ್ ಅಂದ್ರೆ ಇವು ಎಲ್ಲ ಪಾಯಿಂಟ್ಸ್ ನೀವು ಡೇ ಟು ಡೇ ಕರೆಕ್ಟ್ ಮಾಡತ್ತಿರ್ಲು ಚೆಕ್ ಲಿಸ್ಟ್ ಮಾಡೋದು. ನಾ ಇವತ್ತು 1% ಟ್ರೇಡ್ ತೊಗೊಂಡು ಅದಕ್ಕೆ 1% ರಿಸ್ಕ್ ಇತ್ತು. ನಾ ಇವತ್ತು ಎಕ್ಸಸೈಸ್ ಮಾಡಿದೆ, ನಾ ಇವತ್ತು ಬುಕ್ಸ್ ಓದಿದೆ, ನಾ ಇವತ್ತು ಎಷ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಯಾವ ಪರ್ಪಸ್ ಯೂಸ್ ಮಾಡಿ, ಮತ್ತು ನಾ ಬ್ಯಾಕ್ ಟೆಸ್ಟ್ ಮಾಡಿ ಎಷ್ಟು ಗಂಟೆ ಮಾಡಿ. ಇವೆಲ್ಲ ಈ ಕಂಟಿನ್ಯೂ 7 ಸ್ಟೆಪ್ನ ಫಾಲೋ ಮಾಡೋದ್ರಿಂದ ನೀವು 2026 90 ಡೇಸ್ ಒಳಗೆ ಒಬ್ಬ ಒಳ್ಳೆ ಟ್ರೇಡರ್ ಆಗಿ ಹೊರಹೊಮ್ತೀರಿ.